ಯಾರ್ಯಾರೆಲ್ಲ ವಾಟ್ಸಪ್ ಯೂಸ್ ಮಾಡ್ತಿದ್ದೀರೋ ಅವರಿಗೆಲ್ಲ ಒಂದು ಸೆಟ್ಟಿಂಗ್ ಹೇಳ್ತೀನಿ, ಅದನ್ನ ಆನ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಪರ್ಸ್ನಲ್ ಅಂದರೆ ಡೇಟಾ ಇರುತ್ತಲ್ಲ, ಡಾಟಾನು ಲೀಕ್ ಆಗ್ಬೋದು ಅಥವಾ ನಿಮ್ಮ ವಾಟ್ಸಪ್ ಹ್ಯಾಕ್ ಆಗ್ಬೋದು. ಆ ಸೆಟ್ಟಿಂಗ್ ಯಾವುದಂತ ಹೇಳ್ಕೊಡ್ತೀನಿ ಬನ್ನಿ. ವಾಟ್ಸಪ್ ಹೋಗಿ ಇಲ್ಲಿ 3 ಡಾಟೆಡ್ ಇದೆಯಲ್ಲ, ಡಾಟೆಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಟ್ಟಿಂಗ್ ಇದೆಯಲ್ಲ, ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಪ್ರೈವೇಸಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಲಾಸ್ಟ್ ಒಂದು ಬನ್ನಿ, ಕೆಳಗಡೆ ಬನ್ನಿ. ಅಡ್ವಾನ್ಸ್ಡ್ ಅಂತಂದಿದೆಯಲ್ಲ ಇಲ್ಲಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ರೊಟೆಕ್ಟ್ IP ಅಡ್ರೆಸ್ ಇನ್ ಕಾಲ್ಸ್ ಅಂತ ಇದೆಯಲ್ಲ, ಇದನ್ನು ಇವು 3 ಆಫ್ ಆಗೇ ಇರುತ್ತೆ. ಇದನ್ನು ಎನೇಬಲ್ ಮಾಡ್ಕೊಳ್ರಿ, ಅಂದರೆ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ ತಕ್ಷಣ ನೀವು ಬ್ಯಾಕ್ ಬನ್ನಿ, ನಡೆಯುತ್ತೆ. ವಾಪಸ್ ಬನ್ನಿ. ಈಗ ಬೇಕಾದರೆ ನೀವು ವಿಡಿಯೋ ಕಾಲು ಅಥವಾ ವಾಯ್ಸ್ ಕಾಲ್ ಮಾಡ್ತಿರ್ತೀರಲ್ಲ ವಾಟ್ಸಪ್ಪಲ್ಲಿ, ಆವಾಗ ನಿಮ್ಮ IP ಅಡ್ರೆಸ್ ಅವರಿಗೆ ಶೋ ಆಗುತ್ತೆ. ಅದು ಈಗ ಶೋ ಆಗೋಲ್ಲ. ಈಗ ಅದನ್ನ ಆನ್ ಮಾಡ್ಕೊಂಡಿದ್ದೀರಲ್ಲ, ಹಂಗಾಗಿ ಶೋ ಆಗೋಲ್ಲ. ಇಲ್ಲ ಅಂದಪ್ಪ ಅಂದ್ರೆ ನಿಮ್ಮ ವಾಟ್ಸಪ್ಪು ಯಾಕಾಗೋ ಪರಿಸ್ಥಿತಿನೇ ಇರುತ್ತೆ ನೋಡಿ. ಇಲ್ಲ ಅಂದಪ್ಪ ಅಂದರೆ ಒಬ್ಬೊಬ್ಬರು ನಿಮಗೆ ನಿಮ್ಮ ಫೋನ್ ನಂಬರೇ ಅವ್ರಿಗೆ ಗೊತ್ತಿರಲ್ಲ, ಅವ್ರದ್ದು ನಿಮ್ಮವೆಲ್ಲ ಆ್ಯಡ್ಸ್ ಕಳಿಸ್ತಾರೆ ನಿಮ್ಮ ವಾಟ್ಸಪ್ಪಿಗೆ. ಅದಕ್ಕೋಸ್ಕರ ನಿಮ್ಮದು ಅದನ್ನೆಲ್ಲ ಪ್ರೈವಸಿ ಆನ್ ಮಾಡ್ಕೊಂಡಪ್ಪ ಅಂದರೆ ಇನ್ನೊಂದು ಸಲ ನಿಮಗೆ ಅದು ಯಾವುದೇ ರೀತಿ ಮೆಸೇಜ್ ಬರೋಲ್ಲ, ಏನೇ ಇಲ್ಲ. ಹಂಗಾಗಿ ಇದನ್ನ ಆನ್ ಮಾಡ್ಕೊಳ್ಳಿ. ಸರಿ ಗೈಸ್, ಇಷ್ಟೊಂದು ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳಿ. ಇಲ್ಲಾಂದಪ್ಪ ಅಂದರೆ ಯಾಕಾಗೋ ಸಾಧ್ಯತೆಯೇ ಇರುತ್ತೆ. ಮುಂದೆ ಒಂದಿನ ನಿಮ್ಮ ಪರ್ಸ್ನಲ್ ಡೀಟೇಲ್ಸು ಅಥವಾ ಯಾಕೆ ಅದನ್ನು